ಶ್ರೀಮತಿ ಅನ್ವಿತಾ ಋಗ್ವೇದ ಸೂರ್ಯವಂಶಿ, ನಿನ್ನನ್ನು ನೋಡಿದ್ರೆ ಯಾಕೆ ಇಷ್ಟೊಂದು ಹೆದರತೀಯ? ಉದ್ದೇಶಪೂರ್ವಕವಾಗಿ ಅವಳನ್ನು ಮತ್ತಷ್ಟು ಗೇಲಿ ಮಾಡುತ್ತಾ ಹತ್ತಿರ ಬರ್ತಾ ಇದ್ದಾನೆ. ಅದೇ, ನಾನು ನೀನೇನು ಎದುರಿಲ್ಲ, ರೂಮಿಗೆ ಬರ್ತಾ ಇದೆ ಅಷ್ಟೇ. ಅನ್ವಿತಾ ತಡಬಡಾಯಿಸುತ್ತಾ ಅವನ ಬಿಗಿಯಾದ ಹಿಡಿತದಿಂದ ಹೆಂಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅನ್ನೋ ವಿಫಲ ಪ್ರಯತ್ನ ಮಾಡ್ತಾ ಇದ್ದಾಳೆ. ನಿನಗೆ ಗೊತ್ತಾ, ಆಫೀಸ್ನಲ್ಲಿ ನಿನ್ನ ಧೈರ್ಯ ನೋಡಿದ್ರೆ ಅಲ್ಲಿರೋದು ಬೇರೆ ಯಾರೋ ಅಂತ ಅನಿಸುತ್ತೆ. ಯಾಕಂದರೆ ಅಲ್ಲಿ ನಿನ್ನ ಬಾಸ್ ಎದುರು ಅಷ್ಟು ಗತ್ತಿನಿಂದ ಕಾನ್ಫಿಡೆಂಟಾಗಿ ಮಾತಾಡ್ತೀಯಲ್ವಾ. ಹಾಗಾದರೆ ನನ್ನ ಪರ್ಸ್ನಲ್ ರೂಮಿಗೆ ಬಂದಾಗ ಮಾತ್ರ ನನ್ನ ಜೊತೆ ಯಾಕೆ ಹೀಗೆ ಮುಗ್ಧವಾಗಿ ಎದುರುಕೊಂಡು ಅವಳ ಗಿಣಿಮರಿ ಥರ ಮಾತಾಡ್ತೀಯಾ? ಋಗ್ವೇದ ಅವಳ ಮುಖದ ಹತ್ತಿರ ಬಂದು ಪ್ರಶ್ನಿಸ್ತಾನೆ. ಈಗ ಇವರ ಮುಖ ನೇರವಾಗಿ ನೋಡಿದರೆ ಸಾಕು, ನನ್ನ ಬಾಯಿ ತಾನಾಗೆ ಲಾಕ್ ಆಗುತ್ತೆ ಅಂತ ಇವರಿಗೆ ಹೇಗೆ ತಾನೇ ಹೇಳಲಿ? ಅನ್ವಿತಾ ಅಸಹಾಯಕತೆಯಿಂದ ಮಾನಸಿಕವಾಗಿ ತನ್ನ ತಲೆಯಲ್ಲಿ ತಾನೇ ಕೈಯಿಂದ ತಟ್ಕೊಳ್ತಾ ಇದ್ದಾಳೆ. ಸರಿ, ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ನಿನಗೋಸ್ಕರ ರೂಮಲ್ಲಿ ಏನೋ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಿಸಿ ತರಿಸಿದ್ದೇನೆ ಅಂತ ಹೇಳುತ್ತಾ ಅವನು ಅವಳ ಕೈ ಬಿಡುತ್ತಲೇ ಅನ್ವಿತಾ ನಿಟ್ಟುಸಿರು ಬಿಟ್ಟು ನೇರವಾಗಿ ಬಾತ್ರೂಮ್ ಕಡೆಗೆ ಹೊರಡ್ತಾಳೆ. ವೇದ್ ತನ್ನ ಕೂದಲಿನ ಮೂಲಕ ಕೈಯನ್ನು ಓಡಿಸುತ್ತಾ ಮುಗುಳ್ನಕ್ಕೂ ತಾನು ಇವತ್ತಿನ ರಾತ್ರಿಗಾಗಿ ಮಾಡಿದ್ದಂತಹ ಒಂದು ವಿಶೇಷವಾದ ವ್ಯವಸ್ಥೆಯನ್ನು ರೂಮಿನ ಒಂದು ಬದಿಯಲ್ಲಿ ನೋಡಲಾರಂಭಿಸ್ತಾನೆ. ಇತ್ತ ಬಾತ್ರೂಮ್ ಒಳಗೆ ಬಟ್ಟೆ ಬದಲಾಯಿಸ್ತಿದ್ದ ಅನ್ವಿತಾಳಿಗೆ ಗಾಬರಿ ಅನ್ನೋದು ತಡೆಯೋಕ್ಕಾಗೋದೇ ಇಲ್ಲ. ಓ ದೇವರೇ, ಇವತ್ತಿಗೆ ಅವರ ರೊಮ್ಯಾಂಟಿಕ್ ಮೂಡ್ ಸ್ವಲ್ಪ ಸ್ಟಾಪ್ ಆಗೋ ಥರ ಏನಾದರೂ ಮಾಡಪ್ಪ. ನೀನು ಈ ಹೆಲ್ಪ್ ಮಾಡಿದ್ರೆ ನೀನು ಖಂಡಿತವಾಗಿ 2 ಕಿಲೋ ಲಡ್ಡು ತಂದು ಅರಕೆ ಒಪ್ಪಿಸ್ತೀನಿ ಅಂತ ತಿರುಪತಿ ತಿಮ್ಮಪ್ಪನಿಗೆ ಭರ್ಜರಿ ಲಂಚ ಕೊಡೋಕೆ ಈಕೆ ರೆಡಿ ಆಗ್ತಾ ಇದ್ದಾಳೆ. ಬಟ್ಟೆ ಬದಲಾಯಿಸಿದ ನಂತರ ಅವಳು ಮೊದಲು ರೂಮಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡಲು ಬಾತ್ರೂಮ್ ಬಾಗಿಲಿಂದ ಮೆಲ್ಲನೆ ತಲೆ ಹೊರಗೆ ಚಾಚಿ ಸುತ್ತಲೂ ಕಣ್ಣಾಡಿಸ್ತಾ ಇದ್ದಾಳೆ. ಹೊರಗೆ ಯಾರು ಕಾಣಿಸ್ತಿಲ್ಲ, ಬಚಾವ್, ಇವರು ಇಲ್ಲೇ ಇರುವಾಗಲೇ ಇಲ್ಲಿಂದ ಸದ್ದಿಲ್ಲದೆ ಹೋಗ್ಬಿಟ್ಟು ಹಾಸಿಗೆ ಮೇಲೆ ಕಂಬಳಿ ಮುಚ್ಕೊಂಡು ಮಲಗಿಬಿಡ್ತೀನಿ ಅಂತ ಮನಸ್ಸಿನಲ್ಲೇ ಒಂದು ಸ್ಮಾರ್ಟ್ ಪ್ಲ್ಯಾನ್ ರೂಪಿಸಿದ್ಲು. ಆದರೆ ಅಯ್ಯೋ, ಅವಳ ಹಣೆ ಬರಹ ದೇವರು ಅವಳ ಲಡ್ಡುವಿನ ಹರಕೆಯನ್ನು ಸದ್ಯಕ್ಕೆ ಕೇಳೋಕೆ ಇಷ್ಟಪಡಲಿಲ್ಲ. ಅವಳು ಬಾತ್ರೂಮ್ನಿಂದ ಹೊರಗೆ ಒಂದು ಹೆಜ್ಜೆ ಇಟ್ಟ ತಕ್ಷಣ ಸಾಕ್ಷಾತ್ ವೇದ್ ಅವಳ ಮುಂಭಾಗದಲ್ಲೇ ಬಂದು ಯಮನಂತೆ ಬಂದು ವರದಕ್ಷನಾಗ್ಬಿಡ್ತಾನೆ. ಇಲ್ಲಿ ಬಾ ಮುದ್ದಮ್ಮ. ಅವನು ಇನ್ನು ಯಾವುದೇ ಚಾನ್ಸ್ ಕೊಡದೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ದ. ಆ ದೊಡ್ಡ ಬೆಡ್ರೂಮಿನ ಒಂದು ಬದಿಯಲ್ಲಿದ್ದಂತಹ ಹೋಮ್ ಥಿಯೇಟರ್ ಸೆಟಪ್, ದೊಡ್ಡ ಟಿವಿ ಮತ್ತು ಸೋಫಾ ಇರೋ ಜಾಗ ಅದು, ಆ ಕಡೆಗೆ ಕರೆದೊಯ್ತಾನೆ. ರೀ, ಇಲ್ಲಿ ಏನಿದೆ? ಇಲ್ಲಿ ಯಾಕೆ ಕರ್ಕೊಂಡು ಬರ್ತಿದ್ದೀರಿ? ಇಲ್ಲ, ಅನ್ವಿತಾ ಆಶ್ಚರ್ಯದಿಂದ ಕೇಳಿದ್ಲು. ಇವತ್ತು ನಾವಿಬ್ಬರು ಒಟ್ಟಿಗೆ ಕೂತು ಸಿನಿಮಾ ನೋಡಲಿದ್ದೇವೆ ಅಂತ ಹೇಳುತ್ತಾ ಅವನು ಆ ಮೆತ್ತನೆಯ ಸೋಫಾದ ಮೇಲೆ ಆರಾಮವಾಗಿ ಕುಳಿತು ಅವಳನ್ನು ತಕ್ಷಣ ತನ್ನ ಪಕ್ಕದಲ್ಲೇ ಹಿಡಿದು ಕೂರಿಸ್ಕೊಳ್ತಾನೆ. ಅಷ್ಟಕ್ಕೆ ನಿಲ್ಲಿಸದೆ ಅವಳ ಸಣ್ಣ ಸೊಂಟ ಸುತ್ತಲೂ ತನ್ನ ಬಲಿಷ್ಠ ತೋಳುಗಳನ್ನು ಹಾಕಿ ಅವಳನ್ನು ತನ್ನ ಹಿರಿಯ ಭಾಗಕ್ಕೆ ಇನ್ನಷ್ಟು ಬಿಗಿಯಾಗಿ ಹತ್ತಿರಕ್ಕೆ ಎಳೆದುಕೊಳ್ತಾನೆ. ಓಕೆ, ಹಾಗಾದರೆ ಯಾವ ಸಿನಿಮಾ ಹಾಕಿದ್ದೀರ ರೀ? ಅನ್ವಿತಾ ಆ ಸಡನ್ ಅಪ್ಪುಗೆ ಗಾಬರಿಯಲ್ಲಿ ಅವನ ಶರ್ಟ್ ಕಾಲರನ್ನು ಒಂದು ಬದಿಯಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡೇ ಕೇಳಿದ್ಲು. ನನಗೂ ಸರಿಯಾಗಿ ಗೊತ್ತಿಲ್ಲ ನೀತಿ. ಆಫೀಸ್ ಹುಡುಗ ತಂದುಕೊಟ್ಟು ಸಿಕ್ಕಿದೊಂದು CD ಪ್ಲೇ ಮಾಡಿದ್ದೀನಿ. ಇದು ಕೂಡ ಖಂಡಿತ ಯಾವುದಾದ್ರೂ ದೆವ್ವದ ಸಿನಿಮಾ ಅಥವಾ ಹಾರರ್ ಮೂವಿನೇ ಇರಬೇಕು ಅಂತ ನನಗನ್ಸುತ್ತೆ. ಅದು ಯಾಕಂದರೆ ನನ್ನ ಪರ್ಸ್ನಲ್ ಕಲೆಕ್ಷನಲ್ಲಿರೋದೇ ಅಂತಹ ಒಂದು ಹಾರರ್ ಫಿಲಮ್ಗಳು. ಋಗ್ವೇದ ಸೀರಿಯಸ್ ಆಗಿ ಹೇಳ್ತಾನೆ. ಏನು ಹೇಳಿದ್ರಿ? ದೆವ್ವದ ಸಿನಿಮಾನ? ಅನ್ವಿತಾ ಆ ಮಾತನ್ನು ಕೇಳಿ ಹೆದರಿಕೆಯಿಂದ ತನ್ನ ಗಂಟಲನ್ನು ಜೋರಾಗಿ ನುಂಗ್ಕೊಳ್ತಾಳೆ. ದೆವ್ವ ಅಂದರೆ ಅವಳಿಗೆ ಪಂಚಪ್ರಾಣ ಅಂತಾನೆ, ಪಂಚಪ್ರಾಣ ಹೋಗ್ತಿತ್ತು. ಅನ್ವಿತಾಗೆ ದೆವ್ವ ಅಂದರೆ ಸಿಕ್ಕಾಪಟ್ಟೆ ಮೊದಲಿನಿಂದನೂ ಕೂಡ ತುಂಬ ಭಯ. ಆದರೆ ಬೇಕಂತಾನೆ ಅವನು ಇಂಟೆನ್ಷನಲ್ಲಿ ಹಾರರ್ ಸಿನಿಮಾ ಪ್ಲೇ ಮಾಡ್ತಿದ್ದಾನೆ. ಈಗ ಸಿನಿಮಾದಲ್ಲಿ ದೆವ್ವ ಸಡನ್ನಾಗಿ ಸ್ಕ್ರೀನ್ ಮೇಲೆ ಎಂಟ್ರಿ ಕೊಟ್ಟಾಗ ಅನ್ವಿತಾ ಹೆಂಗೆ ಫುಲ್ಲು ಎದುರುಬಿಟ್ಟು ಗಾಬರಿಯಾಗಿ ವೇದನ ಇನ್ಯಾವ ರೇಂಜ್ ಗಟ್ಟಿಯಾಗಿ ಒಪ್ಕೊಳ್ತಾಳಲ್ವ. ಈ ದೆವ್ವದ ಸಿನಿಮಾ ಇವರಿಬ್ಬರ ರೊಮ್ಯಾನ್ಸ್ ಮತ್ತಷ್ಟು ಹತ್ತಿರ ತರುತ್ತಾ. ನೀತಿ, ನಿಮ್ಗೇನಾದರೂ ದೆವ್ವ ಅಂದರೆ ಭಯನಾ? ಹಾಗೇನಾದರೂ ಇದ್ರೆ ಮೊದಲೇ ಹೇಳ್ಬಿಡು ಮುದ್ದಮ್ಮ. ಋಗ್ವೇದ ತನ್ನ ಕಣ್ಣುಗಳನ್ನು ಸಣ್ಣದು ಮಾಡಿಕೊಂಡು ಕಳ್ಳ ನೋಟದಿಂದ ಅವಳನ್ನೇ ದಿಟ್ಟಿಸುತ್ತಾ ಕೇಳ್ತಾ ಇದ್ದಾನೆ. ಹಾಂ, ನನಗ? ಇಲ್ಲಪ್ಪ, ನನಗೆ ದೆವ್ವ ಅಂದರೆ ಸ್ವಲ್ಪನೂ ಭಯ ಇಲ್ಲ ಗೊತ್ತಾ? ಅನ್ವಿತಾ ಸುಳ್ಳೇನೋ ಬಿಗಿಗೂಡಿಸಿ ಹೇಳಿದ್ಲು. ಆದರೆ ಸೋಫಾದ ಮೇಲೆ ತನಗೆ ತಿಳಿಯದಂತೆ ಬರುತ್ತಿದ್ದ ತನ್ನ ಕೈಗಳನ್ನು ಸದ್ದಿಲ್ಲದೆ ನೈಟಿಗೆ ಒರೆಸ್ಕೊಳ್ತಾ ಇದ್ದಾಳೆ. ಓ ಹೌದಾ, ಹಾಗಾದರೆ ಬನ್ನಿ ಮ್ಯಾನೇಜರ್ ಮೇಡಮ್, ಶುರು ಮಾಡೇ ಬಿಡೋಣ ಎಂದು ಹೇಳುತ್ತಾ ವೇದ್ ತಟ್ಟನೆ ರಿಮೋಟ್ನಲ್ಲಿದ್ದ ಪ್ಲೇ ಬಟನನ್ನು ಒತ್ತಾನೆ. ಟಿವಿ ಸ್ಕ್ರೀನ್ ಮೇಲೆ RR ಸೌಂಡ್ ಎಫೆಕ್ಟ್ ಶುರುವಾಗ್ತದೆ. ಅನ್ವಿತಾ ಮತ್ತೆ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳಲು ಆರಂಭಿಸ್ತಾಳೆ. ಮನಸ್ಸಿನಲ್ಲೇ ಜೋರಾಗಿ ರಾಮ ರಕ್ಷ ಸ್ತೋತ್ರ ಜಪಿಸಲು ಶುರು ಮಾಡ್ತಾಳೆ. ಸ್ವಲ್ಪ ಸಮಯದ ನಂತರ ಸಿನಿಮಾದಲ್ಲಿ ದೆವ್ವಗಳ ದಾರುಣವಾದ ಕಿರುಚಾಟ, ವಿಚಿತ್ರವಾದ ಶಬ್ದ ಭೀಕರವಾಗಿ ಬರೋಕೆ ಪ್ರಾರಂಭಿಸುತ್ತೆ. ಅನ್ವಿತಾಗೆ ತಡೆಯೋಕೆ ಸಾಧ್ಯವೇ ಆಗುವುದಿಲ್ಲ. ಅವಳು ಹೆದರಿಕೆಯಿಂದ ಮತ್ತಷ್ಟು ವೇದ್ನ ಬಲಿಷ್ಠ ತೋಳುಗಳ ನಡುವೆ ನುಸುಳಾಡಲು ಪ್ರಾರಂಭಿಸ್ತಾಳೆ.
ಇತ್ತ ಋಗ್ವೇದ್ ಮಾತ್ರ ಸಿನಿಮಾವನ್ನು ಬಿಟ್ಟು ತನ್ನ ಎದುರೊಳಗೆ ನುಗ್ತಾರೋ ಅಂತ ತನ್ನ ಮುದ್ದಿನ ಹೆಂಡತಿಯ ಕ್ಯೂಟ್ ರಿಯಾಕ್ಷನ್ಗಳನ್ನು ಕಣ್ತುಂಬಿಸ್ಕೊಳ್ತಾ ಇದ್ದಾನೆ. ನೀತಿ ಇಲ್ಲಿ ನೋಡು, ಈಗ ಸ್ಕ್ರೀನ್ ಮೇಲೆ ತುಂಬ ದೊಡ್ಡ ದೆವ್ವ ಬರ್ತಾ ಇದೆ. ಅವನು ಇದ್ದಕ್ಕಿದ್ದಂತೆ ತುಂಟತನದಿಂದ ಅವಳ ಕಿವಿಯ ಬಳಿ ಬಂದು ಪಿಸುಗುಡ್ತಾನೆ. ಅಷ್ಟೇ, ಆ ಮಾತಿಗೆ ಅನ್ವಿತಾ ಒಂದೇ ಸಮನೆ ಹಾರಿ ನೇರವಾಗಿ ಅವನ ತೊಡೆಯ ಮೇಲೆ ಹತ್ತಿ ಕುಳಿತು ಅವನ ಕುತ್ತಿಗೆಯನ್ನು ಬಿಗಿಯಾಗಿಕೊಳ್ತಾಳೆ. ಋಗ್ವೇದನಿಗೆ ಅವಳ ಮುಗ್ಧತೆ ನೋಡಿ ಜೋರಾಗಿ ನಗಬೇಕನ್ನಿಸ್ತು. ಆದರೆ ಅವನು ಹೇಗೋ ತನ್ನ ನಗುವನ್ನು ಕಂಟ್ರೋಲ್ ಮಾಡಿಕೊಂಡು ತಕ್ಷಣ ರಿಮೋಟ್ನಿಂದ ಚಲನಚಿತ್ರವನ್ನು ಪೂರ್ತಿಯಾಗಿ ಆಫ್ ಮಾಡ್ತಾನೆ. ಸಿನಿಮಾ ಮುಗೀತು ನೀತಿ. ಅವನು ಪ್ರೀತಿಯಿಂದ ಅವಳ ನಡು ಸೀಳಿನ ಹೊಟ್ಟೆಯ ಸುತ್ತ ತನ್ನ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಳ್ತಾನೆ. ಅವಳನ್ನು ಮತ್ತಷ್ಟು ತನ್ನ ಮುಖದ ಹತ್ತಿರಕ್ಕೆ ಎಳೆದುಕೊಂಡು ಸಿನಿಮಾ ಆಫ್ ಆಗುತ್ತಿದ್ದಂತೆ ಅನ್ವಿತಾ ಅಬ್ಬಾ ಬಚಾವ್ ಅಂತ ನೆಮ್ಮದಿಯ ನಿಟ್ಟುಸಿರು ಬಿಟ್ಲು. ಆದರೆ ಅವಳಿಗೆ ಗೊತ್ತಿರಲಿಕ್ಕಿಲ್ಲ, ದೆವ್ವದ ಸಿನಿಮಾಗಿಂತಲೂ ದೊಡ್ಡದಾದ ರೊಮ್ಯಾಂಟಿಕ್ ಬಿಕ್ಕಟ್ಟು ಈಗ ಅವಳ ಮುಂದೆ ಸಾಕ್ಷಾತ್ ವೇದ್ನ ರೂಪದಲ್ಲಿ ಕಾದು ಕುಳಿತಿದೆ ಅಂತ. ಅಭಿನಂದನೆಗಳು ಮ್ಯಾನೇಜರ್ ಮೇಡಮ್, ವೇದ್ ಅತ್ಯಂತ ಗಂಭೀರ ಹಾಗೂ ಪ್ರೀತಿಯ ಧ್ವನಿಯಲ್ಲಿ ಹೇಳುತ್ತಾ ಅವಳ ಸೊಂಟದ ಮೇಲಿದ್ದ ತನ್ನ ಒಂದು ಕೈಯನ್ನು ಮೇಲಕ್ಕೆ ತೆಗೆದುಕೊಂಡ. ಅವಳ ರೇಷ್ಮೆಯಂತಹ ಕೂದಲಿನ ಮೂಲಕ ಮೃದುವಾಗಿ ಸವರ್ತಾನೆ. ತುಂಬ ಧನ್ಯವಾದಗಳು ರೀ. ಅನ್ವಿತಾ ಅವನ ಕಣ್ಣುಗಳನ್ನು ನೋಡಿ ಕೃತಜ್ಞತೆಯಿಂದ ಮುಗುಳ್ನಕ್ಕದ್ಲು. ನಿಜ ಹೇಳಬೇಕಂದ್ರೆ ಅನ್ವಿತಾ ತನ್ನ ಕಠಿಣ ಪರಿಶ್ರಮದಿಂದ ಇವತ್ತು ಆಫೀಸ್ನಲ್ಲಿ ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾಳೆ. ಆದರೆ ಇಷ್ಟು ದಿನ ಅವಳ ಬೆಂತಟ್ಟಿ ಗುಡ್ ಜಾಬ್ ಅಂತ ಪ್ರೀತಿಯಿಂದ ಹೇಳಲು ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ಜೀವನದಲ್ಲೇ ಮೊದಲ ಬಾರಿಗೆ ತಾನು ಆರಾಧಿಸುವ ಗಂಡನೇ ತನ್ನನ್ನು ಈ ರೀತಿ ಹತ್ತಿರಕ್ಕೆ ಎಳೆದುಕೊಂಡು ಅಭಿನಂದಿಸ್ತಾ ಇರೋದು ಅವಳ ಮನಸ್ಸಿಗೆ ಅಪಾರವಾದ ನೆಮ್ಮದಿಯನ್ನು ತಂದುಕೊಡುತ್ತೆ. ಯಾಕೆ ನೀತಿ, ಏನು ಆಲೋಚನೆ ಮಾಡ್ತಿದ್ಯಾ? ಏನಾಯಿತು? ಋಗ್ವೇದ ಅವಳ ಮುಖದ ಭಾವನೆಗಳನ್ನು ಓದುತ್ತಾ ಕೇಳ್ತಾನೆ. ಏನೂ ಇಲ್ಲ. ಅವಳು ತಕ್ಷಣವೇ ತನ್ನ ತಲೆ ಅಳ್ಳಾಡಿಸಿ ಮುಖ ಮರೆ ಮಾಡಲು ಪ್ರಯತ್ನಿಸ್ತಾಳೆ. ಹಾಗೆ ಮಾತಾಡುತ್ತಾ ಇಬ್ಬರ ಮುಖಗಳು ತುಂಬ ಹತ್ತಿರ ಬಂದವು. ಎಷ್ಟು ಹತ್ತಿರ ಅಂದರೆ ಇಬ್ಬರ ಉಸಿರಾಟದ ಸ್ಪರ್ಶ ಪರಸ್ಪರ ತಾಗುವಷ್ಟು. ಋಗ್ವೇದನ ತೀಕ್ಷ್ಣವಾದ ಗಮನ ತಕ್ಷಣವೇ ಅವಳ ಗುಲಾಬಿಯಂತಹ ತೇವವಾದ ತುಟಿಗಳತ್ತ ಹೋಗುತ್ತೆ. ಅವನ ಒಂದು ಮಾದಕ ನೋಟ ಕಂಡ ತಕ್ಷಣ ಅನ್ವಿತಾ ತಡೆಯಲಾರದೆ ತನ್ನ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿಕೊಂಡ್ಳು. ಅವಳು ಕಣ್ಣು ಮುಚ್ಚಿದ್ದೇ ತಡ ವೇದ್ ಇನ್ನು ಕಾಯದೆ ಹಸುವಿನಿಂದ ಕಾಯ್ತಿದ್ದಂತಹ ಸಿಂಹದಂತೆ ಅವಳ ತುಟಿಗಳನ್ನು ತನ್ನ ತುಟಿಯ ಸೆರೆಯೊಳಗೆ ಸಂಪೂರ್ಣವಾಗಿ ತೆಗೆದುಕೊಂಡು ಬಿಡ್ತಾನೆ. ಅವನು ಅತ್ಯಂತ ನಿಧಾನವಾಗಿ ಪ್ರೀತಿಯಿಂದ ಅವಳನ್ನು ತನ್ನ ಎದೆಯ ಹತ್ತಿರಕ್ಕೆ ಎಳೆದುಕೊಂಡು ಅವಳ ಕೆಳತುಟಿಗೆ ಮಾದಕವಾಗಿ ಮುತ್ತಿಡುತ್ತಾ ಅದನ್ನು ಸವಿಯಲು ಆರಂಭಿಸ್ತಾನೆ. ಅನ್ವಿತಾ ಇನ್ನು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳೋಕ್ಕೂ ಸಾಧ್ಯವೂ ಆಗದೆ ಭಾವಪರವಶಳಾಗಿ ವೇದ್ನ ಬಲಿಷ್ಠ ಬೆನ್ನಿನ ಮೇಲೆ ಎರಡೂ ಕೈಗಳನ್ನು ಇಟ್ಟು ಬಗೆಯಾಗಿ ಅಪ್ಕೊಳ್ತಾಳೆ. ಇವತ್ತಿನ ರಾತ್ರಿ ಅವನು ತನಗೆ ಏನು ಬೇಕಾದರೂ ಮಾಡಲು, ತನ್ನನ್ನು ಪೂರ್ತಿಯಾಗಿ ಅಳಲು ಅವಳು ಮೌನವಾಗಿಯೇ ಒಪ್ಪಿಗೆಯನ್ನು ನೀಡಿದ್ಳು. ವೇದ್ ಅವಳ ಕುತ್ತಿಗೆಯ ಕೊಂಚ ತಿರುಗಿಸಿ ಅವಳ ಇಡೀ ಮುಖ ಮತ್ತು ಅವಳ ಪ್ರೀತಿಯನ್ನು ಅತ್ಯಂತ ಉತ್ಸಾಹದಿಂದ ತೀವ್ರತೆಯಿಂದ ಚುಂಬಿಸೋಕೆ ಪ್ರಾರಂಭಿಸ್ತಾನೆ. ಇಬ್ಬರ ನಡುವಿನ ಪ್ರೇಮದ ಕಾವು ಹೆಚ್ಚಾಗ್ತಾನೆ ಇತ್ತು. ಅವನು ಅವಳ ಮೇಲಿನ ಹಿಡಿತವನ್ನು ಮತ್ತಷ್ಟು ಮಗದಷ್ಟು ಗಟ್ಟಿಗೊಳಿಸಿ ಅವಳ ಇಡೀ ಶರೀರವನ್ನು ಹಗುರವಾಗಿ ಮೇಲಕ್ಕೆತ್ಕೊಂಡ. ಆ ಸ್ಥಿತಿಯಲ್ಲಿ ಚುಂಬಿಸುತ್ತಾ ಅವಳನ್ನು ಲಿವಿಂಗ್ ರೂಮ್ಗೆ ನೇರವಾಗಿ ಬೆಡ್ರೂಮ್ನ ಕಡೆ ಕರ್ಕೊಂಡು ಹೋಗ್ತಾನೆ. ಅವಳ ಮೇಲಿದ್ದಂತಹ ಒಂದು ಆಸೆ, ಆ ಕಠಿಣ ಹಿಡಿತ ಒಂದು ಕ್ಷಣವೂ ಕೂಡ ಸಡಿಲ ಆಗಲೇ ಇಲ್ಲ. ಅವನು ಅತ್ಯಂತ ಮೃದುವಾಗಿ ಅವಳನ್ನು ಅವಿಶಾಲವಾದ ಬೆಡ್ ಅಂದರೆ ಹಾಸಿಗೆ ಮೇಲೆ ಮಲಗಿಸ್ತಾನೆ. ಬೆಡ್ ಮೇಲೆ ಮಲಗ್ತಾ ಇದ್ದಾಗೆ ಅನ್ವಿತಾಗೆ ತಕ್ಷಣವೇ ತನ್ನ ಪ್ರಜ್ಞೆ ಮರಳಿ ಬಂದಂತಾಯಿತು. ತಾನು ಧರಿಸಿದ್ದ ನೈಟಿಯ ಸ್ಥಿತಿ ಮತ್ತು ವೇದ್ನ ಮಾದಕ ರೂಪ ನೋಡಿ ಅವಳು ವಿಪರೀತವಾಗಿ ನಾಚಿಕೆ ಪಟ್ಕೊಳ್ಳೋಕೆ ಶುರು ಮಾಡ್ಕೊಳ್ತಾಳೆ. ತಕ್ಷಣ ತಲೆಯನ್ನು ಹಾಸಿಗೆ ಇನ್ನೊಂದು ಬದಿಗೆ ತಿರುಗಿಸಿ ಮುಖ ಮುಚ್ಕೊಂಡ್ಳು. ಆದರೆ ಋಗ್ವೇದ ಮಾತ್ರ ಅವಳಿಗೆ ತಪ್ಪಿಸ್ಕೊಳ್ಳುವಂತಹ ಅವಕಾಶವನ್ನೇ ಕೊಡಲಿಲ್ಲ. ಅವನು ಮತ್ತೆ ಹಾಸಿಗೆ ಮೇಲೆ ಅವಳ ಮೇಲಕ್ಕೆ ಮಲಗಿಸ್ದ. ತನ್ನ ಬಲಗೈಯಿಂದ ಅವಳ ನಯವಾದಂತಹ ಒಂದು ಅದ್ಭುತವಾದ ಆಕೃತಿಯನ್ನು ರೋಮಾಂಚನವಾಗಿ ಚಲಿಸುತ್ತಾ ಅವಳನ್ನು ಬೆಚ್ಚಗಿನ ಎದೆಯ ಹತ್ತಿರ ಕೇಳ್ಕೊಂಡ. ರಿವೇದ್. ಅನ್ವಿತಾ ತನ್ನ ತೀವ್ರವಾಗಿ ಏರ್ತಿದ್ದಂಥ ಭಾರವಾದ ಉಸಿರನ್ನು ನಿಯಂತ್ರಿಸೋಕೆ ಒದ್ದಾಡ್ತಾ ಕೇವಲ ಇಷ್ಟೇ ಮಾತುಗಳನ್ನು ಮಾತ್ರ ಹೇಳಲು ಶಕ್ತಳಾಗಿದ್ಲು. ಅವಳ ಇಡೀ ಅವನ ಸ್ಪರ್ಶಕ್ಕೆ ಸಂಪೂರ್ಣವಾಗಿ ಶರಣಾಗ್ತಿತ್ತು. ಅವನು ಇನ್ನು ಮುಂದೆ ಇವತ್ತು ಅನ್ವಿತಾ ಹಣಕಾಸು ವಿಭಾಗದ ಮುಖ್ಯ ವ್ಯವಸ್ಥಾಪಕಿಯಾಗಿ ಆಫೀಸಿಗೆ ಹೆಜ್ಜೆ ಇಡ್ತಿರುವ ಮೊದಲ ದಿನ ಆಗಿತ್ತು. ಅವಳು ಫ್ಲೋರ್ ಒಳಗೆ ಬರ್ತಾ ಇದ್ದಾಗೆ ಅಲ್ಲಿದ್ದ ಸಹೋದ್ಯೋಗಿ ಸಿಬ್ಬಂದಿ ಅವಳನ್ನು ಸುಂದರವಾದ ಹೂಗುಚ್ಚುಗಳೊಂದಿಗೆ ಅಂದರೆ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾರೆ. ಯಾಕಂದರೆ ಅವಳ ಕೆಲಸದ ಮೊದಲನೇ ದಿನ ಆಗಿತ್ತು. ಅನ್ವಿತಾ, ಕಂಗ್ರ್ಯಾಚುಲೇಷನ್ಸ್ ಕಣೆ ಮ್ಯಾನೇಜರ್ ಮೇಡಮ್, ತುಂಬ ಅಭಿನಂದನೆಗಳು. ಕಾವ್ಯ ಓಡ್ಬಂದು ಸಂತೋಷದಿಂದ ಅವಳ ತೋಳುಗಳಲ್ಲಿ ಬಿದ್ದು ಒಪ್ಕೊಂಡ್ಳು. ತುಂಬ ಧನ್ಯವಾದಗಳು ಕಾವ್ಯ. ಅನ್ವಿತಾ ಮನಸ್ಸಾರೆ ಮುಗುಳ್ನಕ್ಕದ್ಲು.
ನೋಡು, ಆ ಶ್ರುತಿ ಮತ್ತು ಪ್ರಿಯಾ ಇಬ್ಬರೂ ಸೇರಿ ನೀನು ಯಾವುದಕ್ಕೂ ಲಾಯಕ್ಕಿಲ್ಲ, ನಿಪುಣರಲ್ಲ ಅಂತ ಸದಾ ಕಾಲ ಹೇಳ್ತಿದ್ರು. ಆದರೆ ನಿನ್ನ ಆಫೀಸ್ನ ಮೀಟಿಂಗ್ನಲ್ಲಿ ಅವರಿಬ್ಬರು ಮುಖಕ್ಕೆ ಹೊಡೆದ ಹಾಗೆ ಸಖತ್ತಾಗಿ ಪಂಚ್ ಉತ್ತರ ಕೊಟ್ಟು ಅಸಲಿ ಯೋಗ್ಯತೆ ಏನು ಅವ್ರ ಯೋಗ್ಯತೆ ಏನು ತೋರಿಸ್ಕೊಟ್ಟಿದ್ಯಾ. ಇವತ್ತು ಸಂಜೆ ನಾವಿಬ್ಬರು ಭರ್ಜರಿಯಾಗಿ ಮಜಾ ಮಾಡೋಣ, ಪಾರ್ಟಿ ಬೇಕಷ್ಟೇ. ಕಾವ್ಯ ಕಣ್ಣು ಹೊಡೆದು, ಖಂಡಿತ ಮಾಡೋಣ ಕಣೆ, ಆದರೆ ಸದ್ಯಕ್ಕೆ ಈಗ ಕೆಲಸ ಶುರು ಮಾಡಿಬಿಡೋಣವಾ? ಬಾಯ್ದಿದ್ರೆ ಬಾಸ್ ಕಡೆಯಿಂದ ಮತ್ತೆ ನಮ್ಮ ಕೂಗಾಟ ಶುರುವಾಗ್ಬಿಡುತ್ತೆ. ಪೋಸ್ಟ್ಗಳು ಹೆಚ್ಚಾದಂತೆ ನನ್ನ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ, ಕೆಲಸವು ಡಬಲ್ ಆಗಿದೆ. ಅನ್ವಿತಾ ಜಾಣತನದಿಂದ ಪರಿಸ್ಥಿತಿಯನ್ನು ನಿಭಾಯಿಸ್ತಾ ಇದ್ದಾಳೆ. ಸರಿ ಮ್ಯಾನೇಜರ್ ಮೇಡಮ್, ಬಾಯ್ ಬಾಯ್. ಕಾವ್ಯ ನಗುತ್ತಾ ತನ್ನ ಸೀಟಿನಲ್ಲಿ ಹೋಗಿ ಕುಳಿತುಕೊಳ್ತಾಳೆ. ಅನ್ವಿತಾ ಅತ್ಯಂತ ಗೌರವದಿಂದ ಆ ಹೊಸ ಮ್ಯಾನೇಜರ್ ಕ್ಯಾಬಿನ್ ಒಳಗೆ ಹೆಜ್ಜೆ ಇಟ್ಲು. ಒಮ್ಮೆ ವಿಶಾಲವಾದ ರೂಮನ್ನು ಸುತ್ತಲೂ ನೋಡಿ ಮಧ್ಯದಲ್ಲಿದ್ದ ಭವ್ಯವಾದ ಮುಖ್ಯ ಕುರ್ಚಿಯತ್ತ ಕಣ್ಣಾಡಿಸ್ತಾಳೆ. ಅವಳೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಹೆಮ್ಮೆಯಿಂದ ಆ ಕುರ್ಚಿಯ ಮೇಲೆ ಆಸೀನಳಾಗ್ತಾಳೆ. ಅವಳ ಮುಂಭಾಗದ ಟೇಬಲ್ ಮೇಲಿದ್ದ ನೇಮ್ ಪ್ಲೇಟ್ನಲ್ಲಿ ಶ್ರೀಮತಿ ಅನ್ವಿತಾ ಫೈನಾನ್ಸ್ ಮ್ಯಾನೇಜರ್ ಅಂತ ಅಚ್ಚುಕಟ್ಟಾಗಿ ಬರೆಯಲಾಗಿತ್ತು. ಅದನ್ನು ನೋಡಿ ಅವಳ ಹೃದಯ ತುಂಬಿ ಬಂತು. ಅಷ್ಟರಲ್ಲೇ ಕ್ಯಾಬಿನ್ ಬಾಗಿಲು ತಟ್ಟುವ ಶಬ್ದ ಕೇಳಿ ಅವಳು ತಲೆ ಎತ್ತಿ ನೋಡ್ತಾಳೆ, ಯಾರು ಅಂತ. ಮೇಡಮ್, ಇವತ್ತಿನ ಮುಖ್ಯ ವರದಿಗಳು ಅಂದರೆ ಡೈಲಿ ರಿಪೋರ್ಟ್ಸ್ ಇಲ್ಲಿವೆ. ಸಾಗರ್ ಕೈಯಲ್ಲಿ 4 ಫೈಲ್ಗಳನ್ನು ಹಿಡಿದುಕೊಂಡು ಅತ್ಯಂತ ವಿನಯದ ಮುಖವಾಡ ಹಾಕೊಂಡು ಒಳಗೆ ಬರ್ತಾ ಇದ್ದಾನೆ. ಇಷ್ಟು ದಿನ ತನಗಿಂತ ಜೂನಿಯರ್ ಆಗಿದ್ದವಳನ್ನು ಈಗ ಮೇಡಮ್ ಅಂತ ಕರೆಯೋಕೆ ಎಂಥವ್ರಿಗಾದ್ರೂ ಕಷ್ಟ. ಅವನಿಗೂ ಒಳಗೊಳಗೆ ಎಲ್ಲೋ ಒಂದು ಕಡೆ ಅಸೂಯೆ ಅನ್ನೋದು ತಡೆಯೋಕ್ಕಾಗ್ತಾ ಇಲ್ಲ. ಸರಿ ಸಾಗರ್, ಈ ಫೈಲ್ಗಳಿರಲಿ, ನನಗೆ ಗೊತ್ತು. ಇದರ ಜೊತೆಗೆ ಮುಂಬರುವ ಆಡಿಟಿಂಗ್ ಪ್ರಕ್ರಿಯೆಗಾಗಿ ಕಳೆದ 5 ವರ್ಷಗಳ ಇಡೀ ಹಣಕಾಸು ವರದಿ ಅಂದರೆ ಫೈನಾನ್ಷಿಯಲ್ ರಿಪೋರ್ಟ್ ತಕ್ಷಣ ನನಗೆ ಬೇಕು. ಆ ಎಲ್ಲ ಹಳೆ ಫೈಲ್ಸ್ಗಳು ಈಗಲೇ ಅರೇಂಜ್ ಮಾಡು. ಅನ್ವಿತಾ ತನ್ನ ಸೀಟಿನಲ್ಲಿ ಗಂಭೀರವಾಗಿ ಕುಳಿತು ಆರ್ಡರ್ ಮಾಡ್ತಾ ಇದ್ದಾಳೆ. ಏನು, ಕಳೆದ 5 ವರ್ಷಗಳ ಫೈಲ್ಗಳ? ಅನ್ವಿತಾ ಕೇಳಿದ ಒಂದು ಪ್ರಶ್ನೆಗೆ ಸಾಗರ್ನ ಕೈಕಾಲುಗಳು ತಕ್ಷಣವೇ ಬೆವರೋಕ್ಕೆ ಶುರುವಾದವು. ಅವನ ಮುಖದ ರಂಗು ಪೂರ್ತಿಯಾಗಿ ಕದಡಿ ಹೋಯಿತು. ಹೌದು ಸಾಗರ್, 5 ವರ್ಷದ್ದೇ. ಯಾಕೆ, ಏನಾದರೂ ಸಮಸ್ಯೆ ಇದೆಯಾ? ಆ ಎಲ್ಲ ಹಳೆ ಡಾಟಾ ಮತ್ತು ಫೈಲ್ಗಳು ನಮ್ಮ ಕಂಪ್ನಿಯ ಸ್ಕೋರ್ ರೂಮ್ನಲ್ಲಿ ಸುರಕ್ಷಿತವಾಗಿರಬೇಕಲ್ವಾ? ಅನ್ವಿತಾ ಅವನ ಮುಖದ ಗಾಬರಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಕೇಳ್ತಾಳೆ. ಹೌದು ಮೇಡಮ್, ಸ್ಟೋರ್ ರೂಮ್ನಲ್ಲೇ ಇದೆ. ನಾನು ಈಗಲೇ ಪಿಯಾನ್ಗೆ ಹೇಳಿಬಿಡ್ತೀನಿ, ಅವನು ಹುಡುಕಿ ತರ್ತಾನೆ. ಸಾಗರ್ ಹೇಗೋ ತನ್ನ ಎದೆಯ ನಡುಕವನ್ನು ಮುಚ್ಚಿಟ್ಕೊಂಡು ದೀರ್ಘವಾಗಿ ನಿಟ್ಟುಸಿರುಬಿಟ್ಟು ಕ್ಯಾಬಿನಿಂದ ಹೊರಗೆ ಹೋಗ್ತಾನೆ. ತನ್ನ ಸ್ವಂತ ಕ್ಯಾಬಿನ್ಗೆ ಬಂದ ತಕ್ಷಣ ಅವನು ಮೊದಲು ಡೋರ್ ಲಾಕ್ ಮಾಡಿ ಗಾಬರಿಯಲ್ಲಿ ನಿನ್ನೆ ತಾನೇ ಕೆಲಸದ ವಜಾಗೊಂಡಿದ್ದಂಥ ಶ್ರುತಿಗೆ ಫೋನ್ ಕೂಡ ಮಾಡ್ತಾನೆ. ಫೋನ್ ರಿಂಗ್ ಆಗಿ ಶ್ರುತಿ ರಿಸೀವ್ ಕೂಡ ಮಾಡ್ತಾಳೆ. ಲೋ ಸಾಗರ್, ನಾನು ಇನ್ನೂ ಆ ಕಂಪನಿಯಲ್ಲಿ ಕೆಲಸ ಮಾಡ್ತಿಲ್ಲ, ನನ್ನನ್ನು ಕೆಲಸದಿಂದ ಕಿತ್ತು ಹಾಕಿದ್ದಾರೆ ಅನ್ನೋದು ನಿನಗೆ ಮರ್ತು ಹೋಗಿದೆಯಾ? ಏನು ಕತೆ? ಈಗ ಯಾಕೆ ನಾನು ಫೋನ್ ಮಾಡಿ ತಲೆ ತಿಂತಿದ್ಯಾ? ಶ್ರುತಿ ಅಲ್ಲಿ ಕಿರಿಕಿರಿ ಮಾಡಿಕೊಳ್ಳುತ್ತಾ ನಿಟ್ಟುಸಿರನ್ನು ಬಿಡ್ತಾ ಇದ್ದಾಳೆ. ಅಯ್ಯೋ, ನನಗೆ ಯಾವುದೂ ಮರೆತಿಲ್ಲ ಶ್ರುತಿ, ಆದರೆ ಸದ್ಯಕ್ಕೆ ನಿನ್ನ ಮತ್ತು ನನ್ನ ಅದೃಷ್ಟ ಅಷ್ಟೊಂದು ಚೆನ್ನಾಗಿರೋ ಥರ ಬಹುಶಃ ಕಾಣಿಸ್ತಾ ಇಲ್ಲ. ಈ ಹೊಸ್ದಾಗಿ ಬಂದಿರೋ ಅನ್ವಿತಾ ಸೀಟಲ್ಲಿ ಕೂತ ತಕ್ಷಣ ಮೊದಲ ಕೆಲಸವಾಗಿ ಕಳೆದ 5 ವರ್ಷಗಳ ಇಡೀ ಫೈನಾನ್ಸ್ ಫೈಲ್ಗಳೆಲ್ಲ ಹೊರಗೆ ತೆಗಿ ಅಂತ ಬೇರೆ ಹೇಳ್ತಾ ಇದ್ದಾಳೆ. ಸಾಗರು ಗಾಬರಿಯಿಂದ ಪಿಸುಗುಡ್ತಾ ಇದ್ದಾನೆ. ಹಾಗಾದರೆ ನೀನು ಕೂಡ ತಕ್ಷಣ ಆಫೀಸ್ ಬಿಟ್ಟು ಹೊರಗೆ ಬಂದು ನನ್ನ ಜೊತೆ ಇಲ್ಲಿ ಬಾರ್ನಲ್ಲಿ ಕುಳಿತುಕೊಳ್ಬೇಕಷ್ಟೆ. ಅದಕ್ಕಿಷ್ಟು ಟೆನ್ಷನ್ ಯಾಕೆ? ಶ್ರುತಿ ಮಧ್ಯದ ಮತ್ತಿನಲ್ಲಿ ಉಡಾಫೆಯಿಂದ ಮಾತಾಡೋಕ್ಕೆ ಶುರು ಮಾಡ್ಕೊಳ್ತಾಳೆ. ಶ್ರುತಿ, ಇಲ್ಲಿ ಹೆಚ್ಚು ನಾಟಕ ಮಾಡಬೇಡ, ಸೀರಿಯಸ್ ಆಗಿ ಹೇಳು. ಇಷ್ಟು ವರ್ಷಗಳಿಂದ ನೀನು ಮತ್ತು ನಾನು ಸೇರಿ ಆ ಹಳೆಯ ಫೈಲ್ಗಳನ್ನು ಎಷ್ಟು ಲಕ್ಷ ರೂಪಾಯಿಗಳನ್ನು ದುರುಪಯೋಗ ಪಡಿಸ್ಕೊಂಡಿದ್ದೀವಿ ಅಂತ, ಹಗರಣ ಮಾಡಿದ್ದೀವಿ ಅಂತ ಅನ್ನೋದು ನಿನಗೆ ಚೆನ್ನಾಗಿ ತಿಳಿದಿದ್ದಾನೆ. ಈಗೇನಾದರೂ ಆ ಅನ್ವಿತಾ ಹಳೆ ಫೈಲ್ಗಳನ್ನು ಕ್ರಾಸ್ ಚೆಕ್ ಮಾಡೋಕ್ಕೇನೋ ಶುರು ಮಾಡ್ಕೊಂಡ್ಲು ಅಂದರೆ ಆ ಲೆಕ್ಕದ ವ್ಯತ್ಯಾಸ ಹೊರಗೆ ತೆಗೆದ ಸಾಕ್ಷಾತ್ ಬಾಸ್ ಋಗ್ವೇದ್ ನಾವಿಬ್ಬರನ್ನ ಒಟ್ಟಿಗೆ ಜೈಲಿಗೆ ಹಾಕ್ಸಿ ರುಬ್ಬು ಸಾಕ್ಬಿಡ್ತಾನೆ. ಎಲ್ಲ ಹಣನ ವಸೂಲಿ ಮಾಡ್ತಾರೆ. ಗೊರಕೆ ಹೊಡಿಬೇಡ. ಸಾಗರ್ ಸಿಟ್ಟಿನಿಂದ ಗದರಿಸೋಕೆ ಶುರು ಮಾಡ್ತಾನೆ. ಅಲ್ಲಿಯವರೆಗೆ ಗಾಜಿನ ಗ್ಲಾಸ್ ಮೇಲೆ ಮತ್ತೊಂದು ಗ್ಲಾಸನ್ನು ಇಟ್ಕೊಂಡು ಮಧ್ಯದ ಮತ್ತಿನಲ್ಲಿ ತೇಲ್ತೋರೋಂಥ ಶ್ರುತಿ ಸಾಗರ್ ಹೇಳಿದಂತಹ ಕಠಿಣ ಮಾತಿನ ಕೇಳಿದ ತಕ್ಷಣವೇ ಬೆಚ್ಚು ಬಿದ್ದು ಪೂರ್ತಿಯಾಗಿ ತನ್ನ ಅಸಲಿ ಪ್ರಜ್ಞೆಗೆ ಬರ್ತಾಳೆ. ಕಂಪನಿಯ ಕರಾಳ ಸತಿ ಇಬ್ಬರ ಕುತ್ತಿಗೆಗೂ ಹುರುಳಾಗುವ ಸಮಯ ಹತ್ತಿರ ಬರುತ್ತೆ. ಫೋನ್ನ ಇನ್ನೊಂದು ಬದಿಯಲ್ಲಿದ್ದ ಶ್ರುತಿಗೆ ಅನ್ವಿತಾಳ ಅಸಲಿ ಸಾಮರ್ಥ್ಯ, ನೀತಿ ನಿಯಮಗಳು ತುಂಬ ಚೆನ್ನಾಗಿ ಗೊತ್ತಿತ್ತು. ಅವಳು ಅಂದುಕೊಂಡಕ್ಕೆ ಹಳೆ ಹಗರಣಗಳು ಧೂಳಿಪಟ ಮಾಡ್ತಾಳೆ ಅನ್ನೋದು ನೆನಪಾಗಿ ಅವಳ ಮಧ್ಯದ ಒಂದು ಇಂಟರ್ನಲ್ ಪೂರ್ತಿಯಾಗಿ ಹಿಡಿದು ಹೋಗ್ಬಿಡುತ್ತೆ. ಲೋ ಸಾಗರ್, ನನಗೆ ಯಾಕೋ ಪರಿಸ್ಥಿತಿ ಸರಿಯಾಗಿ ಕಾಣ್ತಾ ಇಲ್ಲ ಕಣೋ. ಅನ್ವಿತಾ ಏನಾದರೂ ಹಳೆ ಫೈಲನ್ನು ಕೆದಕೋಕೆ ಶುರು ಮಾಡಿದ್ರೆ ನಾವಿಬ್ರು ಮುಳುಗೋದು ಗ್ಯಾರಂಟಿ ಅಂತ ಬೈಜಿಂದ ಹೇಳುತ್ತಾ ತಕ್ಷಣವೇ ಫೋನ್ ಕಟ್ ಮಾಡ್ತಾಳೆ. ಬೆವರುತ್ತಾ ಮುಂದಿನ ದಾರಿ ಹುಡುಕಬೇಕು. ಅದೇ ಸಮಯದಲ್ಲಿ ಮ್ಯಾನೇಜರ್ ಪ್ರಿಯಾ ಕೈಲೊಂದು ಸೀಕ್ರೆಟ್ ಪೆನ್ ಡ್ರೈವ್ ಹಿಡ್ಕೊಂಡು ನೇರವಾಗಿ ಋಗ್ವೇದನ್ ಮುಖ್ಯ ಕ್ಯಾಬಿನ್ ಒಳಗೆ ಬಂದ್ಲು. ವೇದ್, ಮಾರ್ಕೆಟಿಂಗಿಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೆ. ನಮ್ಮ ಬಿಸ್ನೆಸ್ ಎನಿಮಿ ಬಜಾಜ್ ಈಗ ಮಾರ್ಕೆಟ್ನಲ್ಲಿ ಒಂದು ಭಾರಿ ದೊಡ್ಡ ಹೊಸ ಯೋಜನೆಯನ್ನು ಪ್ರಾರಂಭಿಸಿದ್ದಾನೆ ಅಂತ ಹೇಳ್ತಾಳೆ.
ಯಾರ ಸಹವಾಸದಲ್ಲಿ ಯಾರ ಜೊತೆ ಸೇರಿ ಆ ಪ್ರಾಜೆಕ್ಟ್ ಮಾಡ್ತಿದ್ದಾನ ಅವನು? ಋಗ್ವೇದ ತನ್ನ ಸೀಟಿನಿಂದಲೇ ಗಂಭೀರವಾಗಿ ಪ್ರಶ್ನೆ ಮಾಡ್ತಾನೆ. ಅದು ಒಂದು ಪ್ರಸಿದ್ಧ ವಿದೇಶಿ ಕಂಪನಿ. ಅದ್ರ ಮಾಲೀಕ ಬಂದು ಜಾಬಿ ಕ್ರಿಶ್ಚಿಯನ್ ಅನ್ನೋ ಉದ್ಯಮಿ. ಪ್ರಿಯಾ ಹೇಳುತ್ತಾ ತನ್ನ ಕೈಲಿದ್ದ ಪೆನ್ ಡ್ರೈವನ್ನ ವೇದ್ನ ಲ್ಯಾಪ್ಟಾಪ್ಗೆ ಸಂಪರ್ಕಿಸ್ತಾಳೆ. ತಕ್ಷಣವೇ ಜಾಬಿ ಕ್ರಿಶ್ಚಿಯನ್ ಕಂಪನಿಯ ಭಾರಿ ದೊಡ್ಡ ಪ್ರೊಫೈಲ್, ಹೋಟೆಲ್ಗಳ ಲೈವ್ ಫೋಟೋಗಳು ಸ್ಕ್ರೀನ್ ಮೇಲೆ ಒಂದರ ನಂತರ ಒಂದು ಕಾಣಿಸ್ಕೊಳ್ಳೋಕೆ ಪ್ರಾರಂಭವಾಗುತ್ತೆ. ಇದು ಯಾವ ರೀತಿಯ ಪ್ರಾಜೆಕ್ಟ್ ಇದು? ಋಗ್ವೇದ ತನ್ನ ತೀಕ್ಷ್ಣ ಕಣ್ಣುಗಳಿಂದ ಲ್ಯಾಪ್ಟಾಪ್ನ ಸ್ಕ್ರೀನ್ ನೋಡುತ್ತಾ ಕೇಳ್ತಾನೆ. ಅದು ಹೋಟೆಲ್ ಆ್ಯಂಡ್ ಬಿಸ್ನೆಸ್ ವೇದ್. ಇಡೀ ಪಶ್ಚಿಮ ಬಂಗಾಳದ ವೆಸ್ಟರ್ನ್ ಝೋನ್ ಕಂಪ್ಲೀಟ್ ಆಗಿ ಒಳಗೊಂಡಿದೆ. ಒಟ್ಟು 35 ಐಷಾರಾಮಿ ಹೋಟೆಲ್ಗಳನ್ನು ನಿರ್ಮಿಸುವ ಭಾರಿ ದೊಡ್ಡ ಮಾಸ್ಟರ್ ಪ್ಲಾನ್ ಇದು. ಪ್ರಿಯಾ ವಿವರಿಸ್ತಾಳೆ. ಅತ್ಯುತ್ತಮ. ತಕ್ಷಣವೇ ಇವನೊಂದಿಗೆ ಅಂದರೆ ಜಾಬಿ ಕ್ರಿಶ್ಚಿಯನ್ನ ರಹಸ್ಯ ಭೇಟಿಯನ್ನು ಆಯೋಜಿಸು, ಸಮಯ ನಿಗದಿಪಡಿಸು. ಋಗ್ವೇದ ತಕ್ಷಣವೇ ಆದೇಶ ಮಾಡ್ತಾನೆ. ಖಂಡಿತ ಮಾಡ್ತೀನಿ ವೇದ್. ಈ ಪ್ರಾಜೆಕ್ಟ್ ತುಂಬ ದೊಡ್ಡದು ಅಂತ ನನಗೂ ಗೊತ್ತು. ಆದರೆ ಬಜಾಜ್ ಮಾಡ್ತಾ ಇರುವಂತಹ ಈ ಬಿಸ್ನೆಸ್ಸಲ್ಲಿ ನಾವು ವೇಗವಾಗಿ ಭಾಗಿಯಾಗಬೇಕೆ? ಇದರಿಂದ ನಮಗೆ ಲಾಭ ಉಂಟಾಗುತ್ತಾ? ಪ್ರಿಯಾ ತನ್ನ ಸಂದೇಹವನ್ನು ವ್ಯಕ್ತಪಡಿಸೋಕೆ ಶುರು ಮಾಡ್ತಾಳೆ. ಲಾಭದ ಪ್ರಶ್ನೆ ಅಲ್ಲ ಪ್ರಿಯಾ. ಆ ಬಜಾಜ್ ಈಗಾಗಲೇ ತಪ್ಪು ವ್ಯಕ್ತಿಯೊಂದಿಗೆ ನನ್ನೊಂದಿಗೆ ಅಂದರೆ ದ್ವೇಷ ಸಾಧಿಸ್ತಿದ್ದಾನೆ. ಈಗ ಅವನನ್ನು ಇಡೀ ಬಿಸ್ನೆಸ್ ಮಾರ್ಕೆಟ್ನ ಮೂಲದಿಂದಲೇ ಸಂಪೂರ್ಣವಾಗಿ ತೆಗೆದು ಹಾಕಬೇಕು. ಹೋಗಿರಲಿಲ್ಲ ಅಂದರೆ ನಮ್ಗೆ ಉಳಿಗಾಲ ಇಲ್ಲ. ಅದಕ್ಕೆ ಇದೇ ಸರಿಯಾದ ಸಮಯ ಅಂತ ನನಗನ್ಸುತ್ತೆ. ಋಗ್ವೇದ್ನ ಕಣ್ಣುಗಳಲ್ಲಿ ಕ್ರೋಧದ ಮಿಂಚು ಅನ್ನೋದು ಮೂಡಿ ಬರ್ತಾ ಇತ್ತು. ಸರಿ ವೇದ್, ನಾನು ಆ ವಿದೇಶಿ ಕ್ಲೈಂಟ್ಸನ್ನು ಸಂಪರ್ಕಿಸ್ತೀನಿ. ಅವರು ಇನ್ನೂ ಅಧಿಕೃತವಾಗಿ ಯಾವುದೇ ಪತ್ರಿಕಾಗೋಷ್ಠಿ ಅಥವಾ ಪ್ರೆಸ್ ಕಾನ್ಫರೆನ್ಸನ್ನು ನಡೆಸೇ ಇಲ್ಲ. ಅದು ನಮಗೆ ಪ್ಲಸ್ ಪಾಯಿಂಟು. ಆದರೆ ನೀವು ಹೋಗಿ ಆ ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗೋ ಮೊದಲು ನಮ್ಮ ಕಂಪನಿಯ ಬಜೆಟ್ಟು ಅದೇನಿದೆ ಅನ್ನೋದನ್ನು ಸಂಪೂರ್ಣವಾಗಿ ಪರಿಶೀಲಿಸಬೇಕಾಗುತ್ತೆ. ಯಾಕಂದರೆ ಬಜಾಜ್ ತನ್ನ ಇಡೀ ಸಾಮ್ರಾಜ್ಯದ ಎಲ್ಲ ಹಣವನ್ನು ತಂದು ಈ ಯೋಜನೆಗೆ ಹಾಕಿದ್ದಾನೆ ಅಂತ ನಾನು ಕೇಳ್ಪಟ್ಟೆ. ಒಂದು ವೇಳೆ ಆ ಇಡೀ ಪ್ರಾಜೆಕ್ಟ್ ಅವನ ಕೈಯಿಂದ ತಪ್ಪಿ ನಮ್ಮದಾದರೆ ಬಜಾಜ್ ಕತೆ ಮುಗಿದು ಹೋಗುತ್ತೆ ಎಂದೇ ಅರ್ಥ. ಪ್ರಿಯಾ ಲೀಡರ್ ತರಹ ಪ್ಲ್ಯಾನನ್ನು ಕೊಡೋಕೆ ಶುರು ಮಾಡ್ಕೊಂಡಿದ್ದಾಳೆ. ಹೌದು, ನೀನು ಹೇಳ್ತಾ ಇರೋದು ಸತ್ಯ. ಹಣಕಾಸು ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತಕ್ಷಣವೇ ಕರೆ ಮಾಡು. ಋಗ್ವೇದ ಸೀರಿಯಸ್ ಆಗಿ ಹೇಳ್ತಾನೆ. ಸರಿ ವೇದ್. ಪ್ರಿಯಾ ಹೊರಗೋಗಿ ತಕ್ಷಣವೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಅಂದರೆ ಶ್ರೀಮತಿ ಅನ್ವಿತಾಗೆ ಇಂಟರ್ಕಾಮ್ ಮೂಲಕ ಕರೆಯನ್ನು ಮಾಡ್ತಾಳೆ. ಬಾಸ್ ಕಡೆಯಿಂದ ಅರ್ಜೆಂಟ್ ಕಾಲ್ ಇದೆ ಬಂತ ತಕ್ಷಣ ಹೊಸ ಮ್ಯಾನೇಜರ್ ಅನ್ವಿತಾ, ಸಹಾಯಕ ಸಾಗರ್ ಮತ್ತು ಬೇರೆ ವಿಭಾಗದ ಇನ್ನೊಂದು ಹುಡುಗಿ ಮೂವರು ಒಟ್ಟಿಗೆ ಮೇಲಿನ ಮಹಡಿಗೆ ಬಂದರು. ಋಗ್ವೇದ ಮತ್ತು ಪ್ರಿಯಾ ಆಗಲೇ ದೊಡ್ಡ ಕಾನ್ಫರೆನ್ಸ್ ಕೊಠಡಿಯಲ್ಲಿ ಇವರಿಗಾಗಿ ಗಂಭೀರವಾಗಿ ಫುಲ್ ಡಿಸ್ಕಷನ್ ಮಾಡಬೇಕಂತ ಕಾಯ್ತಾ ಕೂತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಅನ್ವಿತಾ ಮುಗುಳ್ನಗುತ್ತಾ ಅತ್ಯಂತ ವೃತ್ತಿಪರವಾಗಿ ಸಭೆಯೊಳಗೆ ಬಂದು ಎಲ್ಲರನ್ನ ಸ್ವಾಗತಿಸ್ತಾಳೆ. ಅವಳನ್ನು ನೋಡಿ ಪ್ರಿಯಾ ಕುಹಕದ ಮುಗುಳ್ನಕ್ಕು. ಆದರೆ ಋಗ್ವೇದನ ಮುಖದಲ್ಲಿ ಮಾತ್ರ ಒಂದು ರೀತಿ ಯಾವುದೇ ಭಾವನೆಗಳಿರಲಿಲ್ಲ. ಅವನು ಕಂಪ್ಲೀಟ್ ಬಿಸ್ನೆಸ್ ಮೋಡ್ನಲ್ಲಿದ್ದಾನೆ. ಶ್ರೀಮತಿ ಅನ್ವಿತಾ, ನನಗೆ ನಮ್ಮ ಕಂಪನಿಯ ಇಡೀ ಆರ್ಥಿಕ ಸ್ಥಿತಿಯ ವಿವರಗಳು ತಕ್ಷಣ ಬೇಕು. ಈ ಪ್ರಸಕ್ತ ವರ್ಷದಲ್ಲಿ ನಮ್ಮ ಎಷ್ಟು ಯೋಜನೆಗಳು ಪ್ರಗತಿಯಲ್ಲಿವೆ ಮತ್ತು ಅವುಗಳೆಲ್ಲವೂ ಸಂಪೂರ್ಣವಾಗಿ ಮುಗಿದ ನಂತರ ನಮ್ಮ ಕಂಪನಿಯ ಬ್ಯಾಂಕ್ ಖಾತೆಯಲ್ಲಿ ಇನ್ನೂ ಎಷ್ಟು ಕೋಟಿ ಬಜೆಟ್ ಉಳಿಯುತ್ತೆ, ಅದರ ನಿಖರವಾದ ಡೇಟಾ ನನಗೆ ಈಗಲೇ ಬೇಕಾಗುತ್ತೆ. ಋಗ್ವೇದ ತನ್ನ ಗಡಸು ಧ್ವನಿಯಲ್ಲಿ ಅನ್ವಿತಾಳನ್ನು ನೇರವಾಗಿ ಪ್ರಶ್ನಿಸ್ತಾನೆ. 5 ವರ್ಷದ ಹಳೆ ಲೆಕ್ಕದ ಫೈಲ್ ಕೇಳಿ ಆಲ್ರೆಡಿ ಟೆನ್ಷನಲ್ಲಿದ್ದ ಸಾಗರ್ ಬಾಸು ಬಜೆಟ್ ಲೆಕ್ಕ ಕೇಳ್ತಿದ್ದಂಗೆ ಮತ್ತಷ್ಟು ಬೆವರು ಹೋಗ್ತಾನೆ. ಈಗ ಅನ್ವಿತಾ ಯಾವ ರಿಪೋರ್ಟ್ ಕೊಡಲಿದ್ದಾಳೆ ನೋಡೋಣ ಮುಂದಿನ ಭಾಗದಲ್ಲಿ. ಯಾರ್ಯಾರ ಕತೆ ಏನೇನಾಗುತ್ತೆ, ಸೊ ನಮ್ಮ ಅನ್ವಿತಾ ಮತ್ತು ನಮ್ಮ ಬಾಸ್ನ ಲವ್ ಸ್ಟೋರಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.